ಅದೇ ಹೊಲ್ದ ಹತ್ರ ಹೋಗವ್ರೆ, ಬ್ಯಾಂಕ್ ಹತ್ರ ಹೋಗೋರು ಫಸ್ಟು ಬೆಳಗ್ಗೆ. ಬ್ಯಾಂಕ್ ಹತ್ರ ಹೋಗಿ ಬಂದು ಹೊಲ್ದ ಹತ್ರ ಹೋಗವ್ರೆ. ಅಲ್ಲಿ ಹೋಗಿ ಮೇವು ಎಲ್ಲ ಕೊಯ್ದಾಕವ್ರೆ. ತಿರ್ಗಿ ಏನಾಯ್ತು ಅಂತೆಲ್ಲ ಗೊತ್ತಾಗಲ್ಲ. ಮಧ್ಯಾಹ್ನ ಊಟ ತಗೊಂಡು ಹೋದ್ಮೇಲೆ ಎಲ್ಲ ಹುಡ್ಕಲಾಡವ್ರೆ. ನಮ್ಮ ತಂಗಿ ಅವಾಗ ಎಲ್ಲಿ ಇಲ್ಲ, ಏನಾದರೂ ಅಂತೆಲ್ಲ ಹೊಲ ಎಲ್ಲ ಹುಡ್ಕೋವತ್ಗೆ ಅವಾಗ ಎಲ್ಲ ಮಲ್ಗಾಕವ್ರೆ. ಎಲ್ಲ ಹಂಗೆ ಐತೆ. ಚಪ್ಪಲಿ ಎಲ್ಲ ಈ ಕುಡ್ಗಲು ಮೇವು ಕೊಯ್ದ್ರದ್ದೆಲ್ಲ ಪಕ್ಕದಾಗೆ ಐತೆ. ನಮ್ಗೆ 2:15 3 ಗಂಟೆ ಗೊತ್ತಾಯ್ತು. ಅಲ್ಲಿವರೆಗೂ ಹುಡುಕಾಡಿದ್ರು. ಆದರೆ ಇವರು ಎಲ್ಲ ಎಲ್ಲೆಲ್ಲ ಹೋಗಿದ್ರವ ನಿನ್ನೆ ದಿನ ಯಾರೂ ಇರಲಿಲ್ಲ. ಬಂದು ಊಟ ತಗೊಂಡು ಹೋಗವ್ರೆ. ಡೈಲಿ ಊಟ ತಗೊಂಡೋದಂಗೆ ಅವ ನೆನ್ನೆನೂ ಹೋಗವ್ರೆ. ಊಟ ಇಕ್ಕನ ಅಂತ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಊಟ ಇಕ್ಕೆಲ್ಲ ಹುಡ್ಕಲಾಡೋ ಅಷ್ಟೊತ್ತಿಗೆ ಬಿದ್ದೋಗವ್ರಲ್ಲಿ. ಅನುಮಾನ ಇದೆಯಾ ಕೊಲೆ ಮಾಡಿದ್ದಾರೆ? ಅದೇ ನಮ್ಮನ್ನು 1 ತಿಂಗಳು ಮುಂಚೆ ಯಾರೋ ಹೊಡೆದಿದ್ರು ಊರಲ್ಲಿ. ಅವರು ಹೊಲ್ದಾಕಿ ಮೇಕೆ ಬಿಟ್ಟಿದ್ದಕ್ಕೆ ಅಯ್ಯಪ್ಪೇನೋ 1 2 ಮಾತು ಬೈದಿದ್ನಂತೆ. ಇನ್ನು ತೊಗರಿ ಗಿಡ ಐತೆ, ಕಾಯಿ ಒಳ್ಳಿಕೆ ಬಿಟ್ಟಿದ್ದೀರ ನೀವು, ಆಚೆ ಹೊಡೀರಿ ಅಂತ. ಆ ಸೈಡ್ಗೆ ಅಲ್ಲಿ ಹೊಲ್ದಾಗೇನೋ ಹೊಡೆದಿದ್ರಂತೆ. ಹೊಡೆಸ್ಕೊಂಡು ಆದ್ರೂ ಯಾರಿಗೂ ಹೇಳಿಲ್ಲ ಅಯ್ಯಪ್ಪ. ಸುಮ್ಮನೆ ಅವ್ರು ಇನ್ನು ಊರಾಗ ಹೋಗಿ ಹೇಳಿದ್ರೆ ಹುಡುಗರು ಗಲಾಟೆ ಮಾಡ್ಕೊತಾರೆ ಅಂತಂದೇಳಿ ಯಾರಿಗೂ ಹೇಳಿಲ್ಲ. ತಿರ್ಗಿ ಊರಾಗ ಬಂದಮೇಲೆ ಮೇವು ಹೊತ್ಕೊಂಡು ಬರ್ತಾ ಇರೋನಿಗೆ ತಿರ್ಗಾ ಹೊಡೆದಾರೆ. ಆವಾಗ ಗೊತ್ತಾಗಿರೋದು ನಮಗೆ. ಹೊಲ್ದಾಗ ಹೊಡೆದ್ರೆ ನಮ್ಗೆ ಹೇಳಿಲ್ಲ ಅಯ್ಯಪ್ಪ. ಹಾಗೆ 1 ತಿಂಗಳು ಮುಂಚೆ ಆಯಿತು. ಡೈಲಿ ಹೊಲಕ್ಕೆ ಹೋಗ್ತಾ ಇದ್ರು? ಡೈಲಿ ಹೋಗ್ತಿದ್ರು. ಹೊಲ್ದಾಗ ಹೊಡೆದ್ರೆ ನಮ್ಗೆ ಯಾರಿಗೂ ಹೇಳಿಲ್ಲ, ಸುಮ್ಮನೆ ಗಲಾಟೆ ಮಾಡ್ತಾರೆ. ಹೇಳಿಲ್ಲ. ಈಗ ಅವರು ಗಲಾಟೆ ಮಾಡ್ತಿದ್ರಲ್ಲ, ಅವ್ರು ಏನಾದ್ರು ಅವಾಗ ಕಿರಿಕ್ ಮಾಡುವಂಥದ್ದು ಅಥವಾ ಬೈದಾಡ್ಕೊಂಡು ಓಡೋದು? ಈಗ ನಮಗೇನು ಹೇಳ್ತಿರ್ಲಿಲ್ಲ ಅಣ್ಣಯಪ್ಪ. ಎಲ್ಲಿ ಏನಾದ್ರು ಅಂದ್ರೂ ಅನ್ನಿಸ್ಕೊಂಡು ಸುಮ್ಮನೆ ಬರೋನು. ಒಬ್ಬರು ಒಂದು ಮಾತು ಅಂತಿರ್ಲಿಲ್ಲ ಅಯ್ಯಪ್ಪ. ಊರಾಗ ಇಲ್ಲಿ ಮೇವು ಹೊತ್ಕೊಂಡು ಬರ್ತಾ ಇರೋನ್ಗೆ ಹೊಡೆದಿರೋದಿಗೆ ನಮಗೆ ಗೊತ್ತಾಗಿದೆ. ಯಾಕೆ ಹೊಡೆದ್ರು ಏನಕ್ಕೆ ಅಂತ ಅಂದಿದ್ದಕ್ಕೆ ಹಿಂಗೆ ಹೊಲ್ದಕ್ಕೆ ಮೇಕೆ ಬಿಟ್ಟಿದ್ರು. ಹಿಂಗೆ ಅಂದಿದ್ದಕ್ಕೆ ಹಿಂಗೆ ಅಲ್ಲಿ ಹೊಡೆದ್ರು, ಊರಾಗ ಬಂದಮೇಲೆ ಹಿಂಗೆ ಮಾಡಿದ್ರು ಅಂತ ನಮ್ಗೆ ಅವಾಗಲೇ ಗೊತ್ತಾಗಿತ್ತು. ಅಷ್ಟೇ ಅಣ್ಣ ನಮ್ಗೆ ಅನುಮಾನ ಅವ್ರ ಮೇಲೇ.